ಸ್ನೇಹಿತರೆ, ಮಾಹಿತಿ ಮಂದಿರಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇರಾನ್ನ ಸರ್ವೋಚ್ಚ ಧಾರ್ಮಿಕ ನಾಯಕ ಅಯತೊಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಅಧಿಕೃತವಾಗಿ ಆರಂಭಗೊಂಡಿವೆ. ಜುಲೈ 4ರಂದು ಆರಂಭವಾಗಿರುವ ಈ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಜುಲೈ 9ರವರೆಗೆ ನಡೆಯಲಿವೆ. ವಿಶೇಷವೆಂದರೆ ಇದೇ ಜುಲೈ 4ನೇ ತಾರೀಕಿನಂದು ಅಮೆರಿಕ ತನ್ನ 250ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಆಚರಿಸಿಕೊಂಡಿದೆ. ಅದೇ ದಿನ ಇರಾನ್ ಅಮೆರಿಕದ ದಾಳಿಗೆ ಬಲಿಯಾಗಿದ್ದ ತನ್ನ ಸರ್ವೋಚ್ಚ ನಾಯಕನ ಅಂತಿಮ ಯಾತ್ರೆಯನ್ನು ಆರಂಭಿಸಿದೆ. ಅಮೆರಿಕದ ಸ್ವಾತಂತ್ರ್ಯ ದಿನದಂದೇ ಇರಾನ್ ಈ ಯಾತ್ರೆಯನ್ನು ಆರಂಭಿಸಿರುವುದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಕುತೂಹಲ ಮೂಡಿಸಿದೆ. ಇರಾನ್ ಸರ್ಕಾರದ ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ಅಂತಿಮ ಯಾತ್ರೆ ದೇಶದ ಪ್ರಮುಖ ನಗರಗಳ ಮೂಲಕ ಸಾಗಲಿದೆ. ಇರಾನ್ನ ರಾಜಧಾನಿ ಟೆಹರಾನ್, ಧಾರ್ಮಿಕ ನಗರಿ ಕೋಮ್ ಮತ್ತು ಮಶಾದ್ ನಗರಗಳಲ್ಲಿ ಅಂತಿಮ ಯಾತ್ರೆ ಸಾಗುತ್ತಿದೆ. ಇದರೊಂದಿಗೆ ಇರಾಕ್ ದೇಶದ ಪವಿತ್ರ ನಗರಗಳಾದ ನಜಾಫ್ ಮತ್ತು ಕರ್ಬಲಾಗಳಲ್ಲೂ ಖಮೇನಿಗೆ ಅಂತಿಮ ನಮನ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಈ ಇಡೀ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಇರಾನ್ ಸರ್ಕಾರ ಮತ್ತು ಭದ್ರತಾ ಪಡೆಗಳು ಎಲ್ಲಾ ಕ್ರಮ ಕೈಗೊಂಡಿವೆ. ಆದರೆ ಈ ಅಂತ್ಯಕ್ರಿಯೆಯ ನಡುವೆಯೇ ಜರ್ಮನಿಯ ಪ್ರತಿಷ್ಠಿತ ಡೈ ವೆಲ್ಟ್ ಪತ್ರಿಕೆ ಒಂದು ಶಾಕಿಂಗ್ ವರದಿಯನ್ನು ಪ್ರಕಟಿಸಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆಯ ರಹಸ್ಯ ದಾಖಲೆಗಳನ್ನು ಈ ಪತ್ರಿಕೆ ಬಹಿರಂಗಪಡಿಸಿದೆ. ಈ ರಹಸ್ಯ ವರದಿಯ ಪ್ರಕಾರ ಖಮೇನಿಯ ಅಂತಿಮ ಯಾತ್ರೆಯಲ್ಲಿ ಸರಿಸುಮಾರು 1500ರಿಂದ 3000 ಜನರು ಸಾಯಬಹುದು ಎಂದು ಅಂದಾಜಿಸಲಾಗಿದೆ. ಹೌದು, ಜನಸಾಮಾನ್ಯರು ಸಾಯುವ ಮುನ್ನವೇ ಅವರಿಗಾಗಿ ಸಾವಿರಾರು ಗೋರಿಗಳನ್ನು ತೋಡಲಾಗುತ್ತಿದೆ ಎಂಬ ಸತ್ಯ ಹೊರಬಿದ್ದಿದೆ. ಇರಾನ್ ಸರ್ಕಾರ ಜನ ಸಾಯುವ ಮುಂಚೆಯೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೋರಿಗಳನ್ನು ಸಿದ್ಧಪಡಿಸುತ್ತಿರುವುದು ನಿಜಕ್ಕೂ ಆಘಾತಕಾರಿ ವಿಷಯ. ಈ ಮುನ್ನೆಚ್ಚರಿಕೆ ಕ್ರಮಗಳಿಗಾಗಿ ಇರಾನ್ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಕೇವಲ ಟೆಹರಾನ್ನ ಬೆಹತ್ ಎ ಜಹರಾ ಸ್ಮಶಾನದಲ್ಲಿ ಗೋರಿಗಳನ್ನು ಸಿದ್ಧಪಡಿಸಲು 15 ಮಿಲಿಯನ್ ಯೂರೋ ಮೀಸಲಿಡಲಾಗಿದೆ. ಇದರೊಂದಿಗೆ ಕೋಮ್ ಮತ್ತು ಮಶಾದ್ ನಗರಗಳ ಸ್ಮಶಾನಗಳ ತಯಾರಿಗಾಗಿ ಇನ್ನೂ 5 ಮಿಲಿಯನ್ ಯೂರೋಗಳನ್ನು ನೀಡಲಾಗಿದೆ. ಇರಾನ್ ಅಧಿಕಾರಿಗಳು ಇಷ್ಟೊಂದು ಭೀಕರ ಸಾವುಗಳನ್ನು ಮುಂಚಿತವಾಗಿಯೇ ಊಹಿಸಲು ಬಲವಾದ ಕಾರಣಗಳಿವೆ. ಇರಾನ್ ಇತಿಹಾಸದಲ್ಲಿ ನಡೆದಿರುವ ಹಳೆಯ ಕಹಿ ಘಟನೆಗಳೇ ಇರಾನ್ ಸರ್ಕಾರಕ್ಕೆ ಈ ಪಾಠವನ್ನು ಕಲಿಸಿವೆ. ಈ ಹಿಂದೆ 2020ರಲ್ಲಿ ಇರಾನ್ನ ಖ್ಯಾತ ಕಮಾಂಡರ್ ಕಾಸಿಂ ಸುಲೇಮಾನಿ ಅಮೆರಿಕದ ದಾಳಿಗೆ ಬಲಿಯಾಗಿದ್ದರು. ಆಗ ಸುಲೇಮಾನಿ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಭಾರೀ ಜನಸಂದಣಿ ನೆರೆದಿತ್ತು. ಆ ಸಂದರ್ಭದಲ್ಲಿ ಉಂಟಾದ ಭೀಕರ ಕಾಲ್ತುಳಿತದಲ್ಲಿ ಸುಮಾರು 56ಕ್ಕೂ ಹೆಚ್ಚು ಜನರು ಸ್ಥಳದಲ್ಲೇ ಉಸಿರುಗಟ್ಟಿ ಸಾವನ್ನಪ್ಪಿದ್ದರು. ಅಷ್ಟೇ ಅಲ್ಲದೆ ಆ ಘಟನೆಯಲ್ಲಿ 200ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದರು. ಅದಕ್ಕೂ ಮುನ್ನ 1989ರಲ್ಲಿ ಇರಾನ್ನ ಮೊದಲ ಸರ್ವೋಚ್ಚ ನಾಯಕ ಅಯತೊಲ್ಲಾ ರುಹುಲ್ಲಾ ಖಮೇನಿ ನಿಧನರಾಗಿದ್ದರು. ಅಯತೊಲ್ಲಾ ಖಮೇನಿಯವರ ಅಂತಿಮ ಸಂಸ್ಕಾರದ ಯಾತ್ರೆಯಲ್ಲೂ ದೇಶದಾದ್ಯಂತ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಆ ದಿನವೂ ಕೂಡ ವಿಪರೀತ ಜನಸಂದಣಿ ಮತ್ತು ಕಾಲ್ತುಳಿತಗಳಿಂದಾಗಿ 8 ಮಂದಿ ಸಾವನ್ನಪ್ಪಿ ನೂರಾರು ಜನ ಗಾಯಗೊಂಡಿದ್ದರು. ಈ ಎಲ್ಲ ಹಳೆಯ ಕಹಿ ಘಟನೆಗಳು ಇರಾನ್ ಸರ್ಕಾರದ ಕಣ್ಣು ಮುಂದೆ ಕರಾರುವಕ್ಕಾಗಿ ಇವೆ. ಅಲಿ ಖಮೇನಿ ಇರಾನ್ನಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಜನಪ್ರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ಹೀಗಾಗಿ ಅವರ ಅಂತಿಮ ಯಾತ್ರೆಯಲ್ಲಿ ಇರಾನ್ ಮಾತ್ರವಲ್ಲದೆ ಸುತ್ತಮುತ್ತಲಿನ ದೇಶಗಳಿಂದಲೂ ಮಿಲಿಯನ್ ಗಟ್ಟಲೆ ಜನ ಬರುತ್ತಿದ್ದಾರೆ. ಕೇವಲ ರಾಜಧಾನಿ ಟೆಹರಾನ್ ನಗರದಲ್ಲೇ ಸುಮಾರು 6ರಿಂದ 6.5 ಲಕ್ಷ ಜನರು ಈಗಾಗಲೇ ಜಮಾಯಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಜನಸ್ತೋಮವನ್ನು ನಿಯಂತ್ರಿಸುವುದು ಯಾವುದೇ ಸರ್ಕಾರಕ್ಕೆ ಸುಲಭದ ಮಾತಲ್ಲ. ಇದಕ್ಕಾಗಿಯೇ ಇರಾನ್ ಸರ್ಕಾರ ಸಾರ್ವಜನಿಕರ ನೆರವಿಗಾಗಿ ಸುಮಾರು 11,000 ವಿಶೇಷ ಬಸ್ಗಳನ್ನು ನಿಯೋಜಿಸಿದೆ. ದೂರದ ಊರುಗಳಿಂದ ಬರುವ ಜನರಿಗಾಗಿ ದೇಶದ ರೈಲ್ವೆ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಹೆಚ್ಚಿಸಲಾಗಿದೆ. ಅಂತಿಮ ಯಾತ್ರೆಗೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಇರಾನ್ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ನಗರದ ಪ್ರಮುಖ ಶಾಲಾ ಕಾಲೇಜುಗಳ ಆವರಣಗಳು ಮತ್ತು ಕಟ್ಟಡಗಳನ್ನು ಸಾರ್ವಜನಿಕರ ವಾಸ್ತವ್ಯಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ಬಂದಿರುವ ಲಕ್ಷಾಂತರ ಜನರಿಗೆ ಉಚಿತವಾಗಿ ಆಹಾರವನ್ನು ತಯಾರಿಸಿ ಹಂಚುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ಇರಾನ್ನ ಆರ್ಡ್ಲೈನ್ ರಾಜಕೀಯ ನಾಯಕರು ತಮ್ಮ ವೈಯಕ್ತಿಕ ವೆಚ್ಚದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಿದ್ದಾರೆ. ತಮ್ಮ ನೆಚ್ಚಿನ ನಾಯಕನ ಕೊನೆಯ ಪ್ರಯಾಣಕ್ಕೆ ತಮ್ಮ ಕೈಲಾದ ಕೊಡುಗೆ ನೀಡಲು ಇವರೆಲ್ಲರೂ ಶ್ರಮಿಸುತ್ತಿದ್ದಾರೆ. ಪ್ರಸ್ತುತ ಟೆಹರಾನ್ನಿಂದ ಹೊರಟಿರುವ ಖಮೇನಿಯ ಪಾರ್ಥಿವ ಶರೀರ ಈಗ ಕೋಮ್ ನಗರದ ಕಡೆಗೆ ಸಾಗುತ್ತಿದೆ. ಈ ಕೋಮ್ ನಗರವು ಇರಾನ್ ದೇಶದ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಧಾರ್ಮಿಕ ನಗರಗಳಲ್ಲಿ ಒಂದಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಶಿಯಾ ಮುಸ್ಲಿಮರ ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ರಾಜಧಾನಿ ಟೆಹರಾನ್ ನಗರದಿಂದ ಸುಮಾರು 140 ಕಿಲೋಮೀಟರ್ ದಕ್ಷಿಣಕ್ಕೆ ಈ ಕೋಮ್ ನಗರವು ನೆಲೆಸಿದೆ. ಇದು ಕೋಮ್ ಪ್ರಾಂತ್ಯದ ರಾಜಧಾನಿಯಾಗಿದ್ದು ವಿಶಾಲವಾದ ಉಪ್ಪಿನ ಮರುಭೂಮಿಯ ಪಕ್ಕದಲ್ಲೇ ಇದೆ. ಕೋಮ್ ನಗರವು ಇಸ್ಲಾಮಿಕ್ ಪೂರ್ವದ ಸಸಾನಿಯನ್ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ಐತಿಹಾಸಿಕ ನಗರವಾಗಿದೆ.
ಇಸ್ಲಾಂ ಧರ್ಮದ ಪ್ರಸಾರದ ನಂತರ ಇದು ಶಿಯಾ ಸಮುದಾಯದ ಅತ್ಯಂತ ಮಹತ್ವದ ಧಾರ್ಮಿಕ ಕ್ಷೇತ್ರವಾಗಿ ಬದಲಾಯಿತು. ಇಲ್ಲಿರುವ ಪವಿತ್ರ ಫಾತಿಮಾ ಮಶೂಮೆ ಶ್ರೈನ್ ಇಮಾಮ್ ರೇಜಾ ಅವರ ಸಹೋದರಿ ಫಾತಿಮಾ ಅವರ ಹೆಸರಿನಲ್ಲಿದೆ. ಈ ಕಾರಣದಿಂದಾಗಿಯೇ ಫಾತಿಮಾ ಶ್ರೈನ್ಗೆ ಮುಸ್ಲಿಂ ಜಗತ್ತಿನಲ್ಲಿ ಅತ್ಯುನ್ನತ ಗೌರವ ಮತ್ತು ಪ್ರಾಮುಖ್ಯತೆ ಇದೆ. ಇದು ಇರಾನ್ನ ಅತಿ ದೊಡ್ಡ ಧಾರ್ಮಿಕ ಕಲಿಕಾ ಮತ್ತು ಇಸ್ಲಾಮಿಕ್ ಸಂಶೋಧನಾ ಕೇಂದ್ರವೂ ಹೌದು. ಭಾರತ ಸೇರಿದಂತೆ ವಿಶ್ವದ ವಿವಿಧ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಉನ್ನತ ವ್ಯಾಸಂಗಕ್ಕಾಗಿ ಬರುತ್ತಾರೆ. ಇಂತಹ ಐತಿಹಾಸಿಕ ನಗರದಲ್ಲಿ ಅಲಿ ಖಮೇನಿಯವರ ಪಾರ್ಥಿವ ಶರೀರಕ್ಕೆ ಸಾರ್ವಜನಿಕ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಕೋಮ್ ನಗರದ ಕಾರ್ಯಕ್ರಮ ಮುಗಿದ ನಂತರ ಈ ಅಂತಿಮ ಯಾತ್ರೆ ನೇರವಾಗಿ ಮಶಾದ್ ನಗರವನ್ನು ತಲುಪಲಿದೆ. ಮಶಾದ್ ನಗರದಲ್ಲಿರುವ ವಿಶ್ವ ಪ್ರಸಿದ್ಧ ಇಮಾಮ್ ರೇಜ್ ಶ್ರೈನ್ನಲ್ಲಿ ಖಮೇನಿಯ ಕೊನೆಯ ವಿಧಿವಿಧಾನಗಳನ್ನು ನಡೆಯಲಿವೆ. ಜುಲೈ 9ರಂದು ಖಮೇನಿಯವರ ಪಾರ್ಥಿವ ಶರೀರವನ್ನು ಇಲ್ಲೇ ಅಧಿಕೃತವಾಗಿ ಮಣ್ಣು ಮಾಡಲಾಗುತ್ತದೆ. ಈ ಮಶಾದ್ ಇರಾನ್ ದೇಶದ 2ನೇ ಅತಿ ದೊಡ್ಡ ನಗರವಾಗಿದ್ದು ರಾಜಾವಿ ಖೊರಾಸನ್ ಪ್ರಾಂತ್ಯದ ರಾಜಧಾನಿಯಾಗಿದೆ. ಈ ನಗರವು ರಾಜಧಾನಿ ಟೆಹರಾನ್ನಿಂದ ಸುಮಾರು 850 ಕಿಲೋಮೀಟರ್ ದೂರದ ಈಶಾನ್ಯ ಭಾಗದಲ್ಲಿದೆ. ಪುರಾತನ ಕಾಲದ ಪ್ರಸಿದ್ಧ ಸಿಲ್ಕ್ ರೂಟ್ ಅಥವಾ ರೇಷ್ಮೆ ರಸ್ತೆಯ ಪ್ರಮುಖ ಭಾಗವಾಗಿ ಈ ನಗರ ಗುರುತಿಸಿಕೊಂಡಿತ್ತು. ಪ್ರಾಚೀನ ಇತಿಹಾಸದಲ್ಲಿ ಈ ಪವಿತ್ರ ನಗರವನ್ನು ಸನಾಬಾದ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಈ ನಗರದ ಹೆಸರು ಮಶಾದ್ ಎಂದು ಬದಲಾಯಿತು, ಏಕೆಂದರೆ ಮಶಾದ್ ಎಂದರೆ ಹುತಾತ್ಮನ ಸಮಾಧಿ ಸ್ಥಳ. ಇಲ್ಲಿ ಶಿಯಾ ಮುಸ್ಲಿಮರ 8ನೇ ಇಮಾಮ್ ಆಗಿದ್ದ ಇಮಾಮ್ ರೇಜ್ ಅವರ ಪವಿತ್ರ ಸಮಾಧಿ ನೆಲೆಸಿದೆ. ಇಮಾಮ್ ರೇಜ್ ಅವರ ಸಮಾಧಿ ಇರುವುದರಿಂದಲೇ ಈ ಇಡೀ ನಗರಕ್ಕೆ ಮಶಾದ್ ಎಂಬ ಹೆಸರು ಬಂದಿದೆ. ಈಗ ಇದೇ ಹುತಾತ್ಮರ ಸಮಾಧಿ ಸ್ಥಳದಲ್ಲಿ ಅಲಿ ಖಮೇನಿಯವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತಿದೆ. ಇಮಾಮ್ ರೇಜ್ ಶ್ರೈನ್ ಇರಾನ್ ದೇಶದ ಅತ್ಯಂತ ಪವಿತ್ರ ಮತ್ತು ಕಾವಲು ಕಾಯಲ್ಪಟ್ಟ ಕ್ಷೇತ್ರಗಳಲ್ಲಿ ಒಂದಾಗಿದೆ. ವಿಸ್ತೀರ್ಣದ ದೃಷ್ಟಿಯಿಂದ ಈ ದರ್ಗಾ ಜಗತ್ತಿನಲ್ಲೇ ಶಿಯಾ ಮುಸ್ಲಿಮರ ಅತಿದೊಡ್ಡ ಧಾರ್ಮಿಕ ಕ್ಷೇತ್ರವಾಗಿದೆ. ಇದು ಸರಿಸುಮಾರು 12 ಲಕ್ಷ ಚದರ ಮೀಟರ್ಗಿಂತಲೂ ಅಧಿಕ ವಿಸ್ತೀರ್ಣವನ್ನು ಹೊಂದಿರುವ ಬೃಹತ್ ಸಂಕೀರ್ಣವಾಗಿದೆ. ಕ್ರಿಸ್ತ ಶಕ 818ರಲ್ಲಿ ಇಮಾಮ್ ರೇಜ್ ಅವರ ಮರಣದ ನಂತರ ಅವರ ನೆನಪಿನಲ್ಲಿ ಈ ಭವ್ಯ ಸಮಾಧಿಯನ್ನು ನಿರ್ಮಿಸಲಾಯಿತು. ಇಮಾಮ್ ರೇಜ್ ಅವರನ್ನು ಪ್ರವಾದಿ ಮೊಹಮ್ಮದರ ನೇರ ವಂಶಸ್ಥರು ಎಂದು ಶಿಯಾ ಸಮುದಾಯ ನಂಬುತ್ತದೆ. ಈ ಸಮಾಧಿಯ ನಿರ್ಮಾಣದ ನಂತರ ಈ ಭಾಗವನ್ನು ಆಳಿದ ಪ್ರತಿಯೊಂದು ರಾಜವಂಶಗಳು ಇದನ್ನು ಅಭಿವೃದ್ಧಿಪಡಿಸಿದವು. ಅಬ್ಬಾಸಿಡ್, ತೈಮುರಿದ್ ಮತ್ತು ಸಫಾವಿದ್ ರಾಜವಂಶಗಳು ಈ ಧಾರ್ಮಿಕ ಕೇಂದ್ರವನ್ನು ವಿಸ್ತರಿಸಲು ಶ್ರಮಿಸಿದವು. ಪ್ರಸ್ತುತ ಈ ಪವಿತ್ರ ಕ್ಷೇತ್ರಕ್ಕೆ ಪ್ರತಿ ವರ್ಷ ವಿಶ್ವದಾದ್ಯಂತ 3 ಕೋಟಿಗೂ ಅಧಿಕ ಭಕ್ತರು ಭೇಟಿ ನೀಡುತ್ತಾರೆ. ಇಂತಹ ಜಾಗತಿಕ ಪ್ರಾಮುಖ್ಯತೆಯ ಸ್ಥಳದಲ್ಲೇ ಈಗ ಅಲಿ ಖಮೇನಿಯವರ ಅಂತ್ಯ ಸಂಸ್ಕಾರದ ಸಿದ್ಧತೆಗಳು ಪೂರ್ಣಗೊಂಡಿವೆ. ಇರಾನ್ ಅಧಿಕಾರಿಗಳು ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಲು ಜನಸಂದಣಿಯ ಜೊತೆಗೆ ತೀವ್ರವಾದ ಬಿಸಿಲು ಕೂಡ ಕಾರಣವಾಗಿದೆ. ಪ್ರಸ್ತುತ ಮಧ್ಯಪ್ರಾಚ್ಯದಲ್ಲಿ ತೀವ್ರ ಬೇಸಿಗೆ ಇರುವುದರಿಂದ ಬಿಸಿಲ ಜಲಕ್ಕೆ ಜನ ಅಸ್ವಸ್ಥರಾಗುವ ಸಾಧ್ಯತೆ ಹೆಚ್ಚಿದೆ. ಜನಸಂದಣಿಯಲ್ಲಿ ನಾಪತ್ತೆಯಾಗುವವರನ್ನು ಹುಡುಕಲು ಇರಾನ್ ಸರ್ಕಾರ ವಿಶೇಷ ರಕ್ಷಣಾ ಘಟಕವನ್ನು ರಚಿಸಿದೆ. ಅಂತಿಮ ಯಾತ್ರೆ ಸಾಗುವ ಎಲ್ಲಾ ನಗರಗಳಲ್ಲೂ ಅತ್ಯಾಧುನಿಕ ತುರ್ತು ವೈದ್ಯಕೀಯ ಶಿಬಿರಗಳನ್ನು ಸ್ಥಾಪಿಸಲಾಗಿದೆ. ಇರಾನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆಯು ಈ ಇಡೀ ಪ್ರಕ್ರಿಯೆಯನ್ನು ನೇರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಜರ್ಮನ್ ಮಾಧ್ಯಮ ಬಹಿರಂಗಪಡಿಸಿರುವ ಈ ಗೋರಿಗಳ ರಹಸ್ಯ ಕೇವಲ ಇರಾನ್ ಸರ್ಕಾರದ ಮುನ್ನೆಚ್ಚರಿಕೆಯ ಭಾಗವಾಗಿದೆ. ಯಾವುದೇ ದೊಡ್ಡ ದುರಂತ ಸಂಭವಿಸಿದರೆ ಅದನ್ನು ಎದುರಿಸಲು ವಿಪತ್ತು ನಿರ್ವಹಣಾ ಪ್ರೋಟೋಕಾಲ್ ಪ್ರಕಾರ ಈ ಸಿದ್ಧತೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ವರದಿಗಳು ಮತ್ತು ಇತಿಹಾಸದ ಸತ್ಯ ಸಂಗತಿಗಳನ್ನು ಆಧರಿಸಿದ ಇರಾನ್ ಅಂತ್ಯಕ್ರಿಯೆಯ ವಿವರಗಳು ಇವಾಗಿವೆ. ಮತ್ತೊಂದು ಜಾಗತಿಕ ವಿದ್ಯಮಾನದ ನಿಖರ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.